ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕ್ಕ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಸಮ್ಮರ್ ಸ್ಪೆಷಲ್ ಆಗಿ ನಿಮಗೆ ಈಸಿಯಾಗಿ ಮನೆಯಲ್ಲೇ ಮಟ್ಕಾ ಕುಲ್ಫಿ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ಸಿಂಪಲ್ ಆಗಿ ಮಾಡ್ಕೋಬೋದು, ಅದರಲ್ಲೂ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನಂದಿನಿ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರ್ ಅಂದರೆ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಕೇಸರಿ ಒಂದು ಪಿಂಚ್ ಬೇಕಾಗುತ್ತೆ, ಸಾಫ್ರಾನ್ ಅಂತಾರೆ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಸೊ ನಂದಿನಿ ಹಾಲು ಅಂತಲ್ಲ, ನಿಮ್ಗೆ ಯಾವ ಬ್ರ್ಯಾಂಡದ ಮನೆ ಹತ್ರ ಈಸಿಯಾಗಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಕುದಿ ಬಂದಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಆದಷ್ಟು ಸ್ವಲ್ಪ ತಿಕ್ಕಾಗೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಕ್ಕರೆನೂ ಮತ್ತು ಹಾಲಿನ ಪೌಡ್ರ್ ಹಾಕ್ಕೊತಿದ್ದೀನಿ. ಹಾಲಿನ ಪೌಡ್ರ್ ಹಾಕ್ಲೇಬೇಕಂತೇನಿಲ್ಲ. ಸೊ ಹಾಕೋದ್ರಿಂದ ಸ್ವಲ್ಪ ಬೇಗ ತಿಕ್ಕಾಗುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈಗ ಇದಕ್ಕೆ ಸಾಫ್ರಾನ್ ಹಾಕ್ಕೊತಿದ್ದೀನಿ, ಅಂದರೆ ಕುಂಕುಮ ಹೂವು. ಸೊ ನಿಮ್ಗೇನಾದರೂ ಕುಂಕುಮ ಹೂವು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಬಾದಾಮಿ ಪೌಡ್ರು ಬರುತ್ತಲ್ಲ, ಜಸ್ಟ್ ಒಂದು 5 ರೂಪಾಯಿದ ಇಲ್ಲ 10 ರೂಪಾಯಿದ ಒಂದು ಪ್ಯಾಕೆಟ್ ಯೂಸ್ ಮಾಡ್ಕೊಳ್ಳಿ. ಅದೇ ಒರಿಜಿನಲ್ ಹಾಕಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಕೇಸರಿ ಹೂವು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಸಕ್ಕರೆ ಮತ್ತು ಹಾಲಿನ ಪೌಡ್ರು ಆ ಕೇಸರಿಯಲ್ಲಿರೋಂಥ ಫ್ಲೇವರ್ ಎಲ್ಲ ಬಿಡಬೇಕಾಗುತ್ತೆ. ನೋಡಿ, ಹಾಲೆಲ್ಲ ಸ್ವಲ್ಪ ಆದಷ್ಟು ತಿಕ್ಕಾಗಿದೆ. ಸೊ ಸೈಡಲ್ಲೆಲ್ಲ ಕೆನೆ ಥರ ಕಟ್ಟಿದೆಲ್ಲ ಅದೆಲ್ಲ ತಿಕ್ಕಾಗಿರೋದೆ. ಮತ್ತು ಇವಾಗ ಇದಕ್ಕೆ ಉಳಿದಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. 3ರಲ್ಲಿ ನೀವು ಯಾವುದಾದ್ರೂ ಹಾಕ್ಕೋಬೋದು, ಇಲ್ಲ 3 ಕೂಡ ಯೂಸ್ ಮಾಡ್ಕೋಬೋದು. ಇದೆಲ್ಲ ಹಾಕ್ಕೊಂಡು ಇವಾಗ ಕುದಿ ಬಂದಿದೆಲ್ಲ ಸ್ಟವ್ ಆಫ್ ಮಾಡ್ತೀನಿ. ಜಸ್ಟ್ 1 ನಿಮಿಷ ಕುದಿಸಿ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಇದನ್ನು ನೀವು ಮಟ್ಕಾ ಅಂದರೆ ಮಣ್ಣಿಂದ ಬರುತ್ತಲ್ಲ, ಸೊ ಅದನ್ನೇ ಯೂಸ್ ಮಾಡಬೇಕಂತೇನಿಲ್ಲ. ನಿಮ್ಗೆ ಈ ಥರ ಈಸಿಯಾಗಿ ಸಿಕ್ಕಿದ್ರೆ ನಾರ್ಮಲ್ ಶಾಪಿಂಗ್ ಮಾಲ್ಗಳಲ್ಲಿ ಆ ಥರ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೊಬೋದು ಇದನ್ನು. ಸೊ ಇದು ಜಸ್ಟ್ ಒಂದು 20 ರೂಪಾಯಿ ಇದೊಂದು ಕಪ್ಪು. ಸೊ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸ್ಟೀಲ್ ಲೋಟದಲ್ಲಾದರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇವಾಗ ಕುಲ್ಫಿ ಮೋಲ್ಡ್ ಎಲ್ಲ ಬಂದಿದೆ, ಅದ್ರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಹಾಕ್ಕೊಂಡು ಅದನ್ನ ಮೇಲೆ ಒಂದು ಪ್ಲಾಸ್ಟಿಕ್ ಕವರಿಂದ ನಾನು ಕವರ್ ಮಾಡ್ತೀನಿ. ಸೊ ಇಲ್ಲಾಂದರೆ ನೀವು ಸಿಲ್ವರ್ ಫಾಯಿಲ್ ಪೇಪರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು, ಪೇಪರು. ಸೊ ಈ ಥರ ಕವರ್ ಮಾಡೋದ್ರಿಂದ ಐಸ್ ಚೆನ್ನಾಗಾಗುತ್ತೆ. ಮಿನಿಮಮ್ ಇದನ್ನು ಏನಿಲ್ಲ ಅಂದ್ರೂ ನೀವು ಒಂದು 7ರಿಂದ 8 ಅವರ್ ಬಿಡಬೇಕಾಗುತ್ತೆ. ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತಿನ್ಬೋದು, ಸಂಜೆ ಮಾಡಿದ್ರೆ ಮರುದಿನ ಬೆಳಗ್ಗೆ ತಿನ್ಬೋದು. ಸೊ ಇವಾಗ ಒಂದು ಫ್ರಿಜ್ಜಲ್ಲಿ ಇಟ್ಟಿದೆ. ಸೊ ಫ್ರೀಜರಲ್ಲಿ ಇಡಬೇಕಾಗುತ್ತೆ. ಸೊ ಫ್ರೀಜರಲ್ಲಿ ಇಟ್ಟಿದೆ. ಇವಾಗ ಒಂದು ದಿವಸ ಫುಲ್ ಆಗಿದೆ ನೋಡಿ, ಒಂದು ರಾತ್ರಿ ಫುಲ್ಲು ಬಿಟ್ಟಿದೆ. ಸೊ ಮಟ್ಕಾ ಕುಲ್ಫಿ ತುಂಬ ಈಸಿಯಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ನಾನು ಸ್ಪೂನಲ್ಲಿ ಇವಾಗ ತೆಗಿತಾ ಇದ್ದೀನಿ. ಸಾಫ್ಟಾಗಿ ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಸೊ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ನಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.